ಕನಕದಾಸರು ಮೇಲ್ಪಂಕ್ತಿಯಲ್ಲಿ ನಿಲ್ಲುತ್ತಾರೆ. ಆದ್ದರಿಂದ ಎಲ್ಲರಿಗೂ ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಅದುವೇ ಆಕಾಶ್ ಕೇಳಿಲಿ. ಅವರು ಮೂಲತಃ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದವರು. ಅಲೆಲೆ, ಈ ಬಾಡ ಗ್ರಾಮವೆಂದರೆ ಬಂಕಾಪುರ ಹತ್ತಿರ ಇದೆಯಲ್ಲ, ಅದೇ ಏನು? ಅದೇ ವಾಪ್ರೇರಣ. ಹರಿದಾಸ ಪರಂಪರೆಯ ಮತ್ತು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಕೀರ್ತಿಗೆ ಹೆಸರಾದವರು ಈ ಕನಕದಾಸರು. ಮತ್ತು ಇವರ ಹೆಸರು ತಿಮ್ಮಪ್ಪ ನಾಯಕ. ತಂದೆ ಬೀರಪ್ಪ, ತಾಯಿ ಬಸಮ್ಮ. ಹೌದಕ್ಕ, ಮೊದಲ ಹೆಸರು ತಿಮ್ಮಪ್ಪ ನಾಯಕ ಅಂದ್ರಿ, ಮತ್ತ ಕನಕದಾಸರು ಭಾರಿ ಪ್ರಶ್ನೆ ಬಿಡಪ್ಪ ಹೆಚ್ಚ ನಿಂದು. ಅದಕ್ಕೆ ಮೊದಲ ನಿನಗೆ ಕನಕದಾಸರು ತಮ್ಮನ್ನು ಪರಿಚಯಿಸಿಕೊಳ್ಳುವ ಒಂದು ಕೀರ್ತನೆ ನನಗೆ ನೆನಪಾಯಿತು. ಅದನ್ನು ಓದಿ ಹೇಳ್ತೀನಿ, ಕೇಳು. ದಾಸದಾಸರ ಮನೆಯ ದಾಸಿಯ ಮಗ ನಾನು, ದಾಸರ ನಾಮದೊಡೆ ರಂಗಯ್ಯನ ಮಗ ನಾನು. ಶಂಕುದಾಸನ ಮನೆಯ ಮಂಕುದಾಸನು ನಾನು, ಮಂಕುದಾಸನ ಮನೆಯ ಮರುಳುದಾಸ ನಾನು. ನೆನೆಯುವ ಭಕ್ತರ ಮನೆಯ ಬಾಗಿಲು ಬಿಂಕದೆ ಕಾಯುವ ಭಕ್ತ ನಾನು. ದಾಸನ ಮನೆಯ ಕೀಳುದಾಸನು ನಾನು. ಹೀಗೆ ಮುಂದುವರಿಯುತ್ತೆ ನೋಡು ಅವನ ಪರಿಚಯದ ಸಾಲು. ಅಂತೆಯೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂದಿರವೊಂದರ ಅಂತೆಯೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂಡಲವೊಂದರೆ ಅಂತೆಯೇ ಕನಕದಾಸರ. ಹೌದು ವಿನಯಣ್ಣ, ಈ ದಾಸ ಸಾಹಿತ್ಯ ಅಂತಾರಲ್ಲ, ಹಂಗಂದ್ರೇನು? ಅದನ್ನು ನಾನು ವಿವರಿಸ್ತೀನಿ ತಡಿವಾ ಗೌರಿ. ಜ್ಞಾನ ಮತ್ತು ಭಕ್ತಿಯ ಮೂಲಕ ಮುಕ್ತಿಯನ್ನು ಕಾಣಬಯಸಿ ವಿಶ್ವವನ್ನು ಆರಾಧ್ಯ ದೈವವನ್ನಾಗಿಸಿಕೊಂಡು ದೈವಿಕ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸುಧಾರಣೆಗಾಗಿ ಉದಯಿಸಿದ ಸಾಹಿತ್ಯ ದಾಸ ಸಾಹಿತ್ಯ ಪ್ರಕಾರವೇ ದಾಸ ಸಾಹಿತ್ಯ. ಇದನ್ನು ದಾಸವಾಜ್ಞೆ, ದಾಸ ಸಾಹಿತ್ಯವೆಂದಲೂ ಕರೆಯುತ್ತಾರೆ. ಹಾಗೆ ಇಲ್ಲಿ ದಾಸ ಎಂದರೆ ಸೇವಕ ಎಂದರ್ಥ. ಶ್ರೀಹರಿಯಲ್ಲಿ ಭಕ್ತಿಯನ್ನಿಟ್ಟು ಮನಸ್ಸನ್ನು ನಿರ್ಮಲವಾಗಿಸಿಕೊಂಡು ತ್ಯಾಗ ಜೀವನ ನಡೆಸುತ್ತಾ ಹರಿನಾಮ ಜಪಿಸುತ್ತಾ ರಚಿಸಿದ ಸಾಹಿತ್ಯವೇ ದಾಸ ಸಾಹಿತ್ಯವಾಗಿದೆ. ಈ ದಾಸ ಸಾಹಿತ್ಯದಲ್ಲಿ ಕನಕದಾಸರು ಒಬ್ಬರೇ ಮಾತ್ರನ? ಇಲ್ಲ ಭಾರತಿ, ನರಹರಿತೀರ್ಥರು, ಪಾದರಾಜರು, ವ್ಯಾಸರು, ವಿಜಯದಾಸರು, ಪುರಂದರದಾಸರು ಮತ್ತು ರಾಘವೇಂದ್ರ ತೀರ್ಥರು, ಹೀಗೆ ಮುಂದುವರಿಯುತ್ತದೆ ದಾಸರ ಹೆಸರಿನ ಪಟ್ಟಿ. ಅಲ್ಲಲ್ಲಿ ವರ್ಷ ತಡಿ, ನಿನ್ನ ಹೊಟ್ಟೆ ಸಿನಿಮಾ ಕುರಿತಾಗಿ ಕನಕದಾಸರ ಕೀರ್ತನೆ ನೆನಪಾಯ್ತು ನೋಡು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಬೋಧನೆ ಮಾಡುವುದು ಹೊಟ್ಟೆಗಾಗಿ, ಚಂಡ ಬಟ್ಟದ ನಡುವೆ ಕತ್ತಿಡಾಲು ಕೈಯಲ್ಲಿಡಿದು ಮಾತನಾಡುವುದು ಹೊಟ್ಟೆಗಾಗಿ, ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಬೊಗಳಿ ತಿನ್ನುವುದು ಹೊಟ್ಟೆಗಾಗಿ. ಅಕ್ಕ, ನೀ ಕನಕದಾಸರ ಕೀರ್ತಿ ಭಾರಿ ಚಂದ ಹೇಳ್ತಿ ಬಿಡುವ. ಮತ್ತೆ ನೀ ಕನಕದಾಸರ ಜಾತಿ ಒಳೇನ? ಅಯ್ಯೋ ಮಗ, ಕನಕದಾಸರು ಸಾಮಾಜಿಕ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ ಸಾರುವ ಒಂದು ಕೀರ್ತನೆ ಹೀಗಿದೆ ನೋಡು. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ದೈತೇಂದ್ರಿಗಳ ಕುಲ ಪೇಳಿರಯ್ಯ. ಆತ್ಮ ಅಂತರಾತ್ಮದ ನೆಲೆ ಶ್ರೀ ಆದಿಕೇಶವ, ಆತ ಒಲಿದ ಮೇಲೆ ಯಾತರದ ಕುಲವಯ್ಯ. ಆದ್ದರಿಂದ ಇಲ್ಲಿ ಎಲ್ಲರೂ ಸಮಾನರೇ, ತಿಳಿತಾ? ಅಕ್ಕ, ಅವನೇನ್ ಬೆವರಿಸಿದ್ ನೋಡಿ, ಇನ್ನೇನವ ಸ್ನಾನನ ಮಾಡ್ಬೇಕು. ಅಲೆಲೆ ತಂಗಿ, ಈ ಸ್ನಾನ ಮತ್ತು ಮಡಿ ಮೇಲಿಗೆ ಕುರಿತು ಕನಕದಾಸರ ಮತ್ತೊಂದು ಕೀರ್ತನೆ ನೆನಪಾಯ್ತು ನೋಡು. ಸ್ನಾನವ ಮಾಡಿದ ಜ್ಞಾನ ತೀರ್ಥದೊಳ್ಳ ಮಾನವರೆಲ್ಲ ಮೌನದೊಳಗೆ ನಿಂದು ತನ್ನ ತಾನು ಅರಿತುಕೊಳ್ಳುವುದೇ ಒಂದು ಸ್ನಾನ. ಎಷ್ಟು ಅರ್ಥಗರ್ಭಿತವಾದ ಸಾಲುಗಳನ್ನು ನೋಡಕ್ಕ. ನಿಲ್ಲು ಭಾರತಿ, ಮುಂದುವರೆದ ಸಾಲುಗಳನ್ನು ನಾನು ಹೇಳುತ್ತೀನಿ. ಅನ್ಯಾಯ ಮಾಡುವುದಿರುವುದೊಂದು ಸ್ನಾನ, ಅನ್ನದಾನ ಮಾಡುವುದೊಂದು ಸ್ನಾನ, ಹರಿ ನಿನ್ನ ಜ್ಞಾನವೇ ನಿತ್ಯ ಗಂಗಾ ಸ್ನಾನ, ಪರಿನಿಂದನೆ ಮಾಡುವುದಿರುವುದೊಂದು ಸ್ನಾನ, ಪರೋಪಕಾರ ಮಾಡುವುದೊಂದು ಸ್ನಾನ. ಹೀಗೆ ಇಂತಹ ನೂರಾರು ಕೀರ್ತನೆಗಿಂತ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿರುವ ಕನಕದಾಸರ ನೈಜತೆಯಲ್ಲಿ ನಿಜವಾಗಲೂ ದಾಸ ಶ್ರೇಷ್ಠರೇ ಆಗಿರುವರು ಎಂದು ಹೇಳುತ್ತಾ ಕನಕದಾಸರ ಬಗ್ಗೆ ಹೇಳಲು ಅವಕಾಶ